ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಕೊನೆಗಾಲ ಸನಿಹವಾಗಿದೆ. ಹೈಕೋರ್ಟ್ ಮಹತ್ವದ ತೀರ್ಪು ಪ್ರಕಟ ಮಾಡಿದ್ದು ಗಲ್ಲು ಶಿಕ್ಷೆ ಖಾಯಂಗೊಳಿಸಿದೆ. ಬೆಂಗಳೂರಿನ ಪೀಣ್ಯದಲ್ಲಿ ಮಹಿಳೆಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಕೇಸ್ನಲ್ಲಿ ಕೋರ್ಟ್ ಶಿಕ್ಷೆ ವಿಧಿಸಿದೆ. 1998ರಲ್ಲಿ ಬೆಂಗಳೂರಿನ ಪೀಣ್ಯದಲ್ಲಿ ನಡೆದಿದ್ದ ಪ್ರಕರಣ ಸಂಬಂಧ 2017ರಲ್ಲಿ ಸೆಷನ್ಸ್ ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿತ್ತು. ಬಳಿಕ ಸುಪ್ರೀಂ ಕೋರ್ಟ್ ಸಹ ಗಲ್ಲು ಶಿಕ್ಷೆ ಎತ್ತಿ ಹಿಡಿದಿತ್ತು. ನಂತರ ಗಲ್ಲು ಶಿಕ್ಷೆ ಪರಿವರ್ತಿಸುವಂತೆ ಉಮೇಶ್ ರೆಡ್ಡಿ ಮನವಿಯನ್ನ ಸಲ್ಲಿಸಿದ್ದ. ಅಲ್ಲದೆ ರಾಷ್ಟ್ರಪತಿ ಬಳಿಯೂ ಗಲ್ಲು ಶಿಕ್ಷೆ ರದ್ದು ಮಾಡುವಂತೆ ಅಂಗಲಾಚಿದ್ದ. ಆದರೆ ರಾಷ್ಟ್ರಪತಿಗಳು ಉಮೇಶ್ ರೆಡ್ಡಿ ಅರ್ಜಿಯನ್ನ ವಜಾಗೊಳಿಸಿದರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 2014ರಲ್ಲಿ ನಡೆದಿದ್ದ ಗಲಭೆ ಪ್ರಕರಣದಲ್ಲಿ ಶಾಸಕ ಯತ್ನಾಳ್ ಸೇರಿದಂತೆ 134 ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. 2014ರ ಬಿಜೆಪಿ ವಿಜಯೋತ್ಸವದ ರ್ಯಾಲಿ ವೇಳೆ ಕಲ್ಲು ತೂರಾಟ ನಡೆಸಲಾಗಿತ್ತು. ಈ ವೇಳೆ 4 ಮಂದಿ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ರು. ಒಂದು ದೊಡ್ಡ ಪ್ರಕರಣ ಆಗಿತ್ತು. ಇವತ್ತಿಡೀ ಎರಡೂ ಗುಂಪಿನ ಒಂದು ಏನು ದಾಖಲೆ ಆದಂಥ ಮೊಕದ್ದಮೆಯನ್ನು ಎಲ್ಲರನ್ನ ನಿರ್ದೋಷ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನ್ಯಾಯಾಲಯ ಭಾಳ ಒಂದು ಒಳ್ಳೆಯ ನ್ಯಾಯ ಕೊಡೋದ್ರ ಮೂಲಕ ಅನೇಕ ನಿರಪರಾಧಿಗಳು ಇದರಲ್ಲಿ ಭಾಗಿಯಾಗಲಾರ್ದವ್ರು ಅನೇಕರಿದ್ದರು. ಅಂಥವ್ರು ಎಲ್ಲರಿಗೂ ಇವತ್ತು ಸಂಪೂರ್ಣವಾಗಿ ಮುಕ್ತ ಮಾಡಿದ್ದಾರೆ. ನಾನು ನ್ಯಾಯಾಲಯಕ್ಕೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳು. ಜೆಡಿಎಸ್ ಎಂಎಲ್ಸಿ ವಿರುದ್ಧ ಸಚಿವ ನಾರಾಯಣಗೌಡ ಫುಲ್ ಗರಂ ಆಗಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ನಡೀತಾ ಇದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಅಪ್ಪಾಜಿಗೌಡ ಎಚ್ಡಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮಂಡ್ಯ ಜಿಲ್ಲೆಗೆ ಎಚ್ಡಿಕೆ 8,000 ಕೋಟಿ ಅನುದಾನ ನೀಡಿದ್ರು ಅಂತ ಹಾಡಿ ಹೊಗಳಿದ್ರು. ಇದಕ್ಕೆ ಸಿಟ್ಟಾದ ಸಚಿವ ನಾರಾಯಣಗೌಡ ಮಂಡ್ಯ ಜಿಲ್ಲೆಗೆ ಎಚ್ಡಿಕೆ 8,000 ಕೋಟಿ ಕೊಟ್ಟಿಲ್ಲ, ಮಗನ ಚುನಾವಣೆ ವೇಳೆ ಹೇಳ್ಕೊಂಡು ಬಂದಿದ್ದಷ್ಟೇ, ಅನುದಾನ ಕೊಟ್ಟಿದ್ದು ನಮ್ಮ ಸರ್ಕಾರ ಅಂತ. ಈ ಒಂದು ನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರ ನೇತೃತ್ವದ ಸರ್ಕಾರ ಅನೇಕ ಮಂಡ್ಯ ಜಿಲ್ಲೆಗೆ ಸುಮಾರು 8,000 ಕೋಟಿ ಅನುದಾನ ಕೊಟ್ಟಿದ್ದು, ಈಗ ಆ ಅನುದಾನದಲ್ಲಿ ಕೆಲವು ಬಿಡುಗಡೆ ಆಗ್ತಾಗಿ ಒಂದು ಅನುದಾನ ಬಿಡುಗಡೆಯಾಗಿ ಇದು ಸಾಕಾರ ಆಗ್ತಾ ಇದೆ. ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ನೈಜೀರಿಯಾ ಪ್ರಜೆಯನ್ನ ಬೆಂಗಳೂರಿನ ಕೆಜಿಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನ ಫಿಲ್ಮ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದ ಆರೋಪಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ. ಮುಂಬೈನಲ್ಲಿ 2 ತಿಂಗಳು ಹಾಗೂ ನೈಜೀರಿಯಾದಲ್ಲಿ 6 ತಿಂಗಳು ನಟನಾ ತರಬೇತಿಯನ್ನು ಪಡೆದಿದ್ದ. ಕನ್ನಡ, ತಮಿಳು, ಹಿಂದಿ ಸೇರಿದಂತೆ 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಶೀಶ್ ಆಯಿಲ್, ಎಂಡಿಎಂಎ ಡ್ರಗ್ಸ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಜೆ HBR ಲೇಔಟ್ನ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಅನುಮಾನಾಸ್ಪದವಾಗಿ ಮಾದಕ ವಸ್ತುವನ್ನು ಅವನ ವಶದಲ್ಲಿಟ್ಟುಕೊಂಡು ಸರಬರಾಜು ಮಾಡ್ತಾ ಇದ್ದ. ಅವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ಅವನ ಹತ್ರ MDMA ಕ್ರಿಸ್ಟಲ್ ಮತ್ತು ಕ್ಯಾಶ್ ಆಯಿಲ್ ಸಿಕ್ಕಿದೆ. ಸುಮಾರು 10 ಲಕ್ಷ ಬೆಲೆ ಮಾಡುವಷ್ಟು. ನಟನೆಯ ಒಂದು ಕೋಚಿಂಗನ್ನು ಪಡ್ಕೊಂಡಿದ್ದಾನೆ. ಬಾಂಬೆಯಲ್ಲಿ ಮತ್ತು ನೈಜೀರಿಯಾದಲ್ಲೂ ಕೂಡ ಅವನು ನಟನೆಯ ಬಗ್ಗೆ ಒಂದು. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ತಾಲಿಬಾನ್ ವಾಕ್ಸಮರ ದಿನೇ ದಿನೇ ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿಕೆಗೆ ಕೆರಳಿರೋ ಬಿಜೆಪಿ ನಾಯಕರು ಒಬ್ಬರ ಮೇಲೊಬ್ಬರು ಕಿಡಿಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಸಿದ್ದರಾಮಯ್ಯ, ಓರ್ವ ಭಯೋತ್ಪಾದಕ ಸಿದ್ದರಾಮಯ್ಯ ಕಾಲದಲ್ಲಿ ತಾಲಿಬಾನ್ ಸ್ಥಿತಿ ಇತ್ತು, ಅವರ ಆಡಳಿತದಲ್ಲೇ ರಾಜ್ಯದಲ್ಲಿ 24 ಹಿಂದೂ ಯುವಕರ ಹತ್ಯೆ ಆಗಿತ್ತು ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಮಾಜಿ ಕೇಂದ್ರ ಸಚಿವ ಸದಾನಂದಗೌಡ ಕೂಡ ಸಿದ್ದು ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನಗೆ ಅನಿಸ ಸಿದ್ದರಾಮಯ್ಯರೇ ಒಬ್ಬರು ಭಯೋತ್ಪಾದಕ. ಅವ್ರಿಗೆ ಅತಂತ್ರ ಸ್ಥಿತಿ ಬಂದಾಗ ಅವರು ಇವತ್ತು ಕಾಂಗ್ರೆಸ್ಸಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ತಾಲಿಬಾನ್ ಸಂಸ್ಕೃತಿ ಅವ್ರದ್ದೇ. ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹತ್ಯೆಗಳು ನಡೆದದ್ದು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯದಾಗ.
ಯಾರ್ಯಾರ ಎಲ್ಲವೂ ಲೂಸ್ ಆಗಿದೆ ಗೊತ್ತಿಲ್ಲ, ಆದರೆ ಅವರ ತಲೆ ಲೂಸ್ ಆದಂತೂ ಗ್ಯಾರಂಟಿ. ಆದ ಕಾರಣ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡ್ತೀನಿ. ಸಿದ್ದರಾಮಯ್ಯನವರಿಗೆ ಪೂರ್ತಿ ಕೆಟ್ಟಿದೆ, ಸ್ವಲ್ಪ ಕೆಟ್ಟರೂ ಪರವಾಗಿಲ್ಲ ರಾಜಕಾರಣದಲ್ಲಿ, ಆದರೆ ಪೂರ್ತಿ ತಲೆ ಕೆಟ್ಟಿರಬಾರ್ದು. ತಾಲಿಬಾನ್ ಆದರೆ ಇವತ್ತು ಸಿದ್ದರಾಮಯ್ಯರು ವಿರೋಧ ಪಕ್ಷದ ಒಬ್ಬ ನೇತಾರರಾಗಿ ಕಾರ್ನಲ್ಲಿ ಓಡಾಟ ಮಾಡ್ತಾ ಇದ್ರು. ಇಲ್ಲಿ ಇವರ ಕಾಲಿಗೆ ಹಗ್ಗ ಕಟ್ಟಿ ಬೀದಿಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ರು ತಾಲಿಬಾನ್ನ ಸಂಸ್ಕೃತಿ ಆಗಿದ್ರೆ. ಇದನ್ನು ಬೇರೆ ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ಬಾಯಿಗೆ ಬಂದಾಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು. ಹಾನಗಲ್ ಉಪಚುನಾವಣೆ ಘೋಷಣೆ ಆಗ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಜೋರಾಗಿದೆ. ನಾವೇನ್ ಗಂಡಸರಲ್ವಾ, ನಮ್ಗೆ ಯಾಕೆ ಟಿಕೆಟ್ ನೀಡಲ್ಲ ಅಂತ ಮಾಜಿ ಸಚಿವ ಮನೋಹರ್ ತಹಸೀಲ್ದಾರ್ ಸಿಡಿದೆದ್ದಿದ್ದಾರೆ. ಶ್ರೀನಿವಾಸ್ ಮಾನೆ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು, ನಮ್ಮ ಕ್ಷೇತ್ರದಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಡೋದನ್ನ ನಾವು ಸಹಿಸಲ್ಲ, ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲದಿದ್ರೆ ಸ್ಥಳೀಯರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡಲಿ ಅಂತಲೂ ಹೇಳಿದ್ದಾರೆ. ಸ್ಥಳೀಯರಿಗೆ ಕೊಡ್ರಿ, ಯಾರಿಗಾದ್ರೂ ಕೊಡ್ರಿ, ನಾವೇನ್ರಿ ಇರೋದು ಒಂದು ನಮ್ಮ MLA ಆಗುವಂತ ಒಂದು ಅವಕಾಶ. ಆ ಹಕ್ಕನ್ನ ನಾವು ಕಳ್ಕೊಂಡು ಏನ್ ಮಾಡೋಣ ನಾವು ಹೇಳಿ. 45 ವರ್ಷದಿಂದ ಕೆಲಸ ಮಾಡ್ದಾರ ಆ ತಾಲೂಕ್ನಾಗ ಅವ್ರು ಯಾರ್ಯಾರು ಗುರುತಿಸ್ಕೊಳ್ಳಿ, ಬೇರೆದವ್ರಿಗೆ ಕೊಡ್ತಕ್ಕಂಥಲ್ಲ, ಸ್ಥಳೀಯರಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಹೊರಗಡೆ ಕೊಡಬಹುದು. ಇನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಗ್ತಿದ್ದಂತೆ ಜೆಡಿಎಸ್ ನಾಯಕರು ದಳಪತಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಅಪ್ಪುಗೌಡ ಪಾಟೀಲ್ ಮನಗುಳಿ ಬಿಜೆಪಿ ಸೇರೋದಕ್ಕೆ ಸಜ್ಜಾಗಿದ್ದಾರೆ. ಅಕ್ಟೋಬರ್ 5ರಂದು ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಧಿಕಾರದ ಪಟ್ಟ ಹಿಡಿಲೇಬೇಕು ಅಂತ ಪಣ ತೊಟ್ಟಿರೋ ದಳಪತಿಗಳು ರಣತಂತ್ರ ರೂಪಿಸ್ತಾ ಇದ್ದಾರೆ. ಬಿಡದಿಯಲ್ಲಿಂದು ಜೆಡಿಎಸ್ ಪಕ್ಷದ ಮಹಿಳಾ ಕಾರ್ಯಾಗಾರ ನಡೆಸಲಾಗ್ತಾ ಇದೆ. ಜೆಡಿಎಸ್ ಮಿಷನ್ 123 ಹೆಸರಿನಲ್ಲಿ ನಡೀತಾ ಇರೋ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಕಡೆಯಿಂದ ಮಹಿಳಾ ಮುಖಂಡರಿಯರು ಕೂಡ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡಿದ HDK 2023ರ ಚುನಾವಣೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತೆ, ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡುವ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಇಲ್ಲ, ನಾವು ಹಿಂದೆ ಉಳಿದಿದೆ ಮಹಿಳಾ ಘಟಕ ಅಂತಕ್ಕಂಥದ್ದೇನಿದೆ ಅದನ್ನೇ ನಿಮ್ಮ ಗಮನಕ್ಕೆ ತಂದಿದ್ದು. ಮಹಿಳಾ ಘಟಕದ ಮುಖಾಂತರ ಮಹಿಳೆಯರಿಗೆ ಹೆಚ್ಚಿನ ಒಂದು ಪಕ್ಷದ ಸಂಘಟನೆಗೆ ಅವಕಾಶ ಕೊಡ್ತಕ್ಕಂಥದ್ರಲ್ಲಿ ನಮ್ಮ ಪೇರೆಂಟಲ್ ಬಾಡಿಗಳಲ್ಲಿ ಸರಿಯಾದ ರೀತಿಯಲ್ಲಿ ಅವರ ಶ್ರಮವನ್ನು ಉಪಯೋಗ ಮಾಡ್ಕೊಂಡಿಲ್ಲ. ಇವತ್ತಿನ ಕಾರ್ಯಾಗಾರದ ಮುಖಾಂತರ ಮಹಿಳೆಯರಿಗೆ ಗೌರವಯುತವಾಗಿ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ, ಬೂತ್ ಮಟ್ಟದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಮತ್ತು ಯಾವ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವರಲ್ಲಿ ಕಮಿಟ್ಮೆಂಟ್ ಇರ್ತಕ್ಕಂಥದ್ದೇನಿದೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ಒಂದು ದಿನದ ಕಾರ್ಯಾಗಾರ. ಸದನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪಂಚೆ ಕಳಚಿದ ವಿಚಾರವಾಗಿ ಟ್ವಿಟರ್ನಲ್ಲಿ ಗೇಲಿ ಮಾಡಿದ ಬಿಜೆಪಿಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಆಕಸ್ಮಿಕವಾಗಿ ಪಂಚೆ ಕಳಚಿ ಬೀಳುವುದು ಸಹಜ, ಆದರೆ ಬಿಜೆಪಿ ನಾಯಕರು ತಮ್ಮ ಪ್ಯಾಂಟ್ ಅನ್ನ ತಾವೇ ಕಳಚುವುದು ಅಸಹ್ಯ. ಕಳಚಿದ ನಂತರ ವಿಡಿಯೋ ಮಾಡಿಕೊಳ್ಳುವುದು, ಸಿಡಿ ಬಿಡುಗಡೆಗೆ ತಡೆಯಾಜ್ಞೆ ತರುವುದು ಪರಮ ಅಸಹ್ಯ. ಮುಂದೆ ನಮ್ಮ ಸರ್ಕಾರದಲ್ಲಿ ಬಿಜೆಪಿ ನಾಯಕರಿಗೆ ಕಳಚಲಾಗದ ಪ್ಯಾಂಟ್ ಭಾಗ್ಯ ನೀಡ್ತೇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮನವಿ ಸ್ವೀಕರಿಸೋದಕ್ಕೆ ದಾವಣಗೆರೆ ಜಿಲ್ಲಾಧಿಕಾರಿ ತಡ ಮಾಡಿದ್ದಕ್ಕೆ ಕೈ ಕಾರ್ಯಕರ್ತರು ಸಿಡಿದಿದ್ದಾರೆ. ಜಿಲ್ಲಾಧಿಕಾರಿ ಬರುವುದು ಲೇಟ್ ಆಗಿದ್ದರಿಂದ ಗೇಟ್ ಮುರಿಯಲು ಮುಂದಾಗಿದ್ದಾರೆ. ಈ ವೇಳೆ ಕೆಲಕಾಲ ಗೊಂದಲದ ವಾತಾವರಣ ಉಂಟಾಗಿತ್ತು. ಗೇಟ್ ಮೇಲೆ ಹತ್ತಿದ ಪ್ರತಿಭಟನಾಕಾರರ ಟವಲ್ ತೂರಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರದಲ್ಲಿ ಎಟಿಎಂಗೆ ಹಣ ತುಂಬುವ ಸಿಬ್ಬಂದಿಯೇ 3 ಕೋಟಿಗೂ ಹೆಚ್ಚು ಹಣ ಎಗರಿಸಿದ್ದಾರೆ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಕೋಲಾರ ಮೂಲದ ಗಂಗಾಧರ್, ಸುನೀಲ್ ಕುಮಾರ್, ಪವನ್ ಕುಮಾರ್, ಮುರಳಿ ಎಂಬುವವರು ಬ್ಯಾಂಕ್ಗೆ ವಂಚಿಸಿದ್ದಾರಂತೆ. ಸೆಕ್ಯೂರ್ ವ್ಯಾಲ್ಯೂ ಎಂಬ ಖಾಸಗಿ ಕಂಪನಿಯ ಗುತ್ತಿಗೆ ನೌಕರರಾಗಿದ್ದ ಆರೋಪಿಗಳು ಎಟಿಎಂಗೆ ಹಣ ತುಂಬುತ್ತಾ ಇದ್ರು. ಕಂಪನಿ ಆಡಿಟ್ ಮಾಡುವ ವೇಳೆ ಪ್ರಕರಣ ಬೆಳಕಿಗೆ ಬಂದಿದ್ದು 3.15 ಕೋಟಿ ಹಣವನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರಂತೆ. ಈ ಸಂಬಂಧ ತನಿಖೆ ನಡೆಸ್ತಾ ಇರೋ ಪೊಲೀಸರು 3 ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇವೆ. ಬೆಂಗಳೂರಿನ ಆನೇಕಲ್ನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಆರೋಪಿ ಚಂದ್ರೇಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಮನೆಯ ಬಳಿ ಆಟವಾಡ್ತಾ ಇದ್ದ ಬಾಲಕಿಯನ್ನ ಕರೆದೊಯ್ದ ಆರೋಪಿ ಲೈಂಗಿಕ ದೌರ್ಜನ್ಯವೆಸಗಿದ್ದಾನಂತೆ. ಇದು ಸ್ಥಳೀಯರಿಗೆ ಗೊತ್ತಾಗ್ತಿದ್ದಂತೆ ಆರೋಪಿಗೆ ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ.
ಅಕ್ಟೋಬರ್ 1ರಿಂದ 6ರಿಂದ 12ನೇ ತರಗತಿ ಪೂರ್ಣಾವಧಿ ಶಾಲೆ ತೆರೆಯಲು ತಾಂತ್ರಿಕ ಸಲಹಾ ಸಮಿತಿ ಅನುಮೋದನೆ ನೀಡಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್, ದಸರಾ ನಂತರ 1ರಿಂದ 5ನೇ ತರಗತಿ ಆರಂಭದ ಬಗ್ಗೆ ಚಿಂತನೆ ನಡೆಸ್ತೀವಿ. ಶೀಘ್ರದಲ್ಲೇ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚಿಸ್ತೀವಿ. ಆದರೆ ಮಕ್ಕಳಿಗೆ ವೈರಲ್ ಜ್ವರ ಆಗ್ತಾ ಇರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ ಅಂತ ಹೇಳಿದರು. ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಚಿಂಚೋಳಿ, ಸೇಡಂ, ಚಿತ್ತಾಪುರ, ಕಲಬುರಗಿ ತಾಲೂಕು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ಹೀಗಾಗಿ ಹಳ್ಳಕೊಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮುಲ್ಲಮಾರಿ ಮತ್ತು ಚಂದ್ರಂಪಳ್ಳಿ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗಿದೆ. ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇರುವುದರಿಂದ ಲಕ್ಷಾಂತರ ಹೆಕ್ಟೇರ್ ಜಮೀನು ಜಲಾವೃತಗೊಂಡಿದೆ. ತೊಗರಿ, ಬಾಳೆ, ಕುಸುಬಿ, ಸೂರ್ಯಕಾಂತಿ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಕಲಬುರಗಿಯಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿ ಮತ್ತೆ ಪ್ರವಾಹದ ಆತಂಕ ಶುರುವಾಗಿದೆ. ನದಿಗೆ ಸನ್ನತಿ ಬ್ಯಾರೇಜ್ನಿಂದ 1.8 ಲಕ್ಷ ಕ್ಯೂಸೆಕ್ನಷ್ಟು ನೀರು ಬಿಡಲಾಗಿದೆ. ನದಿಗೆ ಹೆಚ್ಚು ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನದಿ ಪಾತ್ರದ ದೇಗುಲಗಳು ಜಲಾವೃತವಾಗಿದೆ. ನದಿ ದಡದಲ್ಲಿದ್ದ ಕಂಗಳೇಶ್ವರ ಹಾಗೂ ವೀರಾಂಜನೇಯ ದೇಗುಲ ಜಲಾವೃತಗೊಂಡಿದೆ. ಗುಲಾಬ್ ಚಂಡಮಾರುತ ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ. ಸಿಡಿಲು ಹಾಗೂ ಧಾರಾಕಾರ ಮಳೆಗೆ ಮಹಾರಾಷ್ಟ್ರದಲ್ಲೇ 13 ಮಂದಿ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಲತೂರ್ನಲ್ಲಿ ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ನದಿ ನೀರಲ್ಲಿ ಸಿಲುಕಿದ ನೂರಾರು ಮಂದಿಯನ್ನ ಎನ್ಡಿಆರ್ಎಫ್ ರಕ್ಷಣೆ ಮಾಡಿದೆ. ಇನ್ನು ಪಶ್ಚಿಮ ಬಂಗಾಳ, ಗುಜರಾತ್ ಹಾಗೂ ತೆಲಂಗಾಣದಲ್ಲೂ ರಕ್ಕಸ ಮಳೆಯ ಅಬ್ಬರ ಜೋರಾಗಿದ್ದು ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಆನೇಕಲ್ನಲ್ಲಿ ಅವೈಜ್ಞಾನಿಕವಾಗಿ ತೆಗೆದಿದ್ದ ಗುಂಡಿಗೆ ಬಿದ್ದು ಬೈಕ್ ಸವಾರನೊಬ್ಬ ಸಾವನ್ನಪ್ಪಿದ್ದಾನೆ. ರಸ್ತೆ ಅಭಿವೃದ್ಧಿಗೆ ಅಂತ ಮರಗಳನ್ನು ತೆರವುಗೊಳಿಸುವುದಕ್ಕೆ ಗುಂಡಿ ತೆಗೆಯಲಾಗಿತ್ತು. ಇದರ ಪಕ್ಕದಲ್ಲೇ ದಿಬ್ಬದ ರೀತಿ ಮಣ್ಣು ಹಾಕಿದ್ದು ಬಿಟ್ರೆ ಬೇರೆ ಏನೂ ಮಾಡಿರಲಿಲ್ಲ. ನಿನ್ನೆ ರಾತ್ರಿ ಮಗಳ ಮನೆಯಿಂದ ವಾಪಸ್ ಬರುವಾಗ ವ್ಯಕ್ತಿಯೊಬ್ಬ ಮಣ್ಣಿನ ದಿಬ್ಬವನ್ನ ಗಮನಿಸದೆ ಬೈಕ್ ಹತ್ತಿಸಿದ್ದಾರೆ. ಇದರಿಂದಾಗಿ ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಆಕ್ರೋಶಗೊಂಡಿರುವ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಕಟ್ಟಡ ದುರಂತಗಳು ಸಂಭವಿಸ್ತಾನೇ ಇದೆ. ಹೀಗಾಗಿ ಮುಂದಿನ 15 ದಿನದಲ್ಲಿ ವಲಯವಾರು ಮರು ಸರ್ವೆ ಮಾಡುವಂತೆ ಆದೇಶ ನೀಡಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ನಡೆದ ಸರ್ವೆಯಲ್ಲಿ ಈಗಾಗಲೇ ನೆಲಕ್ಕುರುಳಿರೋ 2 ಕಟ್ಟಡಗಳು ಇರಲ್ಲ. ಇದನ್ನ ನೋಡಿದ್ರೆ ಸರ್ವೆ ಸೂಕ್ತ ಕ್ರಮದಲ್ಲಿ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ವಲಯವಾರು ಮರು ಸರ್ವೆ ಮಾಡಲು ಆದೇಶಿಸಲಾಗಿದೆ. 185 ಕಟ್ಟಡಗಳನ್ನು ಗುರುತು ಮಾಡಲಾಗಿತ್ತು. ಅದರಲ್ಲಿ 10 ಈಗಾಗಲೇ ತೆಗೆಯಲಾಗಿದೆ. ಬಾಕಿ ಉಳಿದಿರ್ತಕ್ಕಂಥದ್ದು ಅದಕ್ಕೆ ಒಂದು ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಆದರೆ ಕಾರಣಾಂತರದಿಂದ 2 ವರ್ಷ ಹಿಂದೆ ಅದನ್ನು ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡಿರುವುದಿಲ್ಲ. ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣಗಳು ನಾನು ವಿಚಾರಿಸಿದವಾಗ ಆ ಹಿಂದೆ ನಡೆದ ಸರ್ವೇಕ್ಷಣದಲ್ಲಿ ಅದು ಸೇರಿರಲಿಲ್ಲ. ಸೊ ಬಹುಶಃ ಇನ್ನಷ್ಟು ಸರ್ವೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಅಂತ ಹೇಳಿ ಕಂಡು ಬಂದಿದೆ. ವಲಯ ಮಟ್ಟದಲ್ಲಿ ಒಂದು ತಂಡವನ್ನು, ಒಂದು ಗುತ್ತಿಗೆದಾರರನ್ನು ಗುರುತಿಸಿ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಸುತ್ತಮುತ್ತ ನಿರ್ಮಾಣವಾಗ್ತಾ ಇದ್ದ ರೆಸಾರ್ಟ್ಗಳ ತೆರವಿಗೆ ಸೂಚನೆ ನೀಡಲಾಗಿದೆ. ಈ ಮೊದಲು ಹಂಪಿ ಹಾಗೂ ಆನೆಗುಂದಿಗೆ ಬರುವ ಪ್ರವಾಸಿಗರಿಗೆಂದು ವಿರುಪಾಪುರ ಗಡ್ಡೆಯಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದು ಅರಣ್ಯ ಭೂಮಿಯಲ್ಲಿವೆ ಅನ್ನೋದು ಗೊತ್ತಾಗ್ತಿದ್ದಂತೆ ತೆರವುಗೊಳಿಸಲಾಗಿತ್ತು. ಆದರೂ ಸುಮ್ಮನಾಗದ ಕೆಲವರು ಕೃಷಿ ಭೂಮಿ, ಅರಣ್ಯ ಹಾಗೂ ಕಂದಾಯ ಭೂಮಿಯನ್ನ ಅತಿಕ್ರಮಿಸಿಕೊಂಡು ರೆಸಾರ್ಟ್ ನಿರ್ಮಿಸ್ತಾ ಇದ್ರು. ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಪರವಾನಗಿ ಇಲ್ಲದೆ ರೆಸಾರ್ಟ್ ರೆಡಿ ಮಾಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಅಕ್ರಮ ರೆಸಾರ್ಟ್ಗಳ ತೆರವಿಗೆ ಸೂಚನೆ ನೀಡಲಾಗಿದೆ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಒಂದು ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಒಂದು ಆರ್ಡರ್ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ಹವಾಮ ಏರಿಯಾದೇನು ಪಾರ್ಕ್ ಇದೆ, ಅಲ್ಲಿ ಯಾವ ಏರಿಯಲ್ಲಿ ಸದ್ಯಕ್ಕಿರುವ ಝೋನಲ್ ರೆಗ್ಯುಲೇಷನ್ಸ್ ಏನೇನಿದಾವೆ ಆ ಝೋನಲ್ ರೆಗ್ಯುಲೇಷನ್ಸ್ ಅನುಗುಣವಾಗಿ ಪರ್ಮಿಷನ್ ಕೊಡೋಕ್ಕೆ ಬರಲಾರ್ದು, ಲೀಗಲಿ ಪರ್ಮಿಷನ್ ತೊಗೊಳ್ಳಾರ್ದೆ ಏನೇನು ರಿಸಾರ್ಟ್ಸ್ ಆಗಲಿ ಬೇರೆ ಬೇರೆ ಸ್ಟ್ರಕ್ಚರ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದಾವೆ ಅಂತ ಇರೋದನ್ನು ತೆರವುಗೊಳಿಸಲಿಕ್ಕೆ ಹವಾಮ ಕಮಿಷನರು, ನಮ್ಮ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರ್ ಇಒಗಳು ಇವರಿಗೆ ನಿರ್ದೇಶನ ನೀಡಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರಿನಲ್ಲಿ 3 ವರ್ಷದ ಮಗುವಿನ ಜೊತೆ ನದಿಗೆ ಹಾರಿ ತಾಯಿಯ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. 3 ಹೆಣ್ಣು ಮಕ್ಕಳ ಜೊತೆ ಬಂದಿದ್ದ ತಾಯಿ ಉಮಾದೇವಿ ಎಲ್ಲರ ಜೊತೆ ಸೇರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆದರೆ ಅದೃಷ್ಟವಶಾತ್ 2 ಹೆಣ್ಮಕ್ಳು ಬದುಕುಳಿದಿದ್ದಾರೆ. ಇನ್ನು ನದಿಗೆ ಹಾರಿದ ಉಮಾದೇವಿ ಕೂಡ ಬದುಕುಳಿದಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಉಮಾದೇವಿ ಅವರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಆದರೆ ಮಗಳು ಮಾತ್ರ ನೀರಲ್ಲಿ ನಾಪತ್ತೆಯಾಗಿದ್ದು ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎಬ್ಸಿದ್ರಿ ನಿಮ್ಮನ್ನ? 4 ಗಂಟೆಗೆ ಎಬ್ಸಿದ್ರಾ? ಎಬ್ಸಿ ಏನಂದ್ರವ? ಊರಿಗೆ ಹೋಗೊಂಬ ನೀನು ಹಿಂಗ ಮಾಡಿದ್ಯಾ. ಎಲ್ಲಿ ಕರ್ಕೊಂಡು ಹೋದ್ರ? ಆಮೇಲೆ
ಇದು ಹೊಳಿ ಕೊಡಬೇಕು ನಾ ಹಿಂಗ್ ಬರತ್ಲಿಗ ಮಮ್ಮಿ ಅಲ್ಲೇನ ಐತಿ ಬ್ಯಾಡ ಬಾ ಹೋಗುಣಂತ ಜಕ್ಕೊಂಡು ರಾತ್ರಿ ನಾನು ಕೂದಲ ಹಿಡ್ಕೊಂಡು ಜಕ್ಕೊಂಡು. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ರೇವಣ್ಣ, ನೆಹರು ಕಾಲದ ಕಾಂಗ್ರೆಸ್ ಈಗಿಲ್ಲ, ಕೋಮುವಾದಿ ಜೊತೆಗೆ ಹೋಗಲ್ಲ ಅಂತ ಮಂಡ್ಯದಲ್ಲಿ ಕುಮಾರಣ್ಣನ ಮಗನನ್ನ ತೆಗೆದ್ರು. ತುಮಕೂರಿನಲ್ಲಿ ಕೋಮುವಾದಿ ಪಕ್ಷದ ಜೊತೆ ಸೇರಿ ದೇವೇಗೌಡರನ್ನ ಸೋಲಿಸಿದ್ರು. ಕಾಂಗ್ರೆಸ್ನವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಂತಹ ಸ್ಥಿತಿ ತಂದ್ರು. ಕಾಂಗ್ರೆಸ್ನವರನ್ನೇ ಸೋಲಿಸ್ತಾರೆ. 2023ರ ಚುನಾವಣೆಯಲ್ಲೂ ಇದೇ ಆಗತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪಕ್ಷ ಐತಲ್ಲ, 524 30 ಸೀಟಿಗೆ ಬಂದೈತೆ. ಪಾಪ ಖರ್ಗೆಯರು ಅವ್ರ ಬಗ್ಗೆ ನನಗೆ ಭಾರಿ ಗೌರವ ಐತೆ. ಖರ್ಗೆಯವ್ರ ಬಗ್ಗೆ ನನಗೆ ಗೌರವ ಐತೆ. ಅವ್ರಿಗೆ ಈ ಪರಿಸ್ಥಿತಿ ತಂದ್ರಲ್ರಿ. ಆ ಮನುಷ್ಯ 7 ಸಾರಿ ಪಾರ್ಲಿಮೆಂಟ್ ಮೆಂಬರು, ವಿಧಾನಸಭೆ ಸೋಲಿನ ಸರ್ದಾರ. ಆ ಮನುಷ್ಯಗೆ ಹಿಂಗೆ ಮಾಡಿದ್ರಲ್ರಿ. ಬೆಸ್ಕಾಂ ಸಿಬ್ಬಂದಿಗೆ ಗ್ರಾಮಸ್ಥರು ಅಟ್ಟಾಡಿಸಿ ಕಲ್ಲು ದೊಣ್ಣೆಯಿಂದ ಹೊಡೆದಿದ್ದಾರೆ. ಈ ಘಟನೆ ತುಮಕೂರಿನ ಶಿರಾ ತಾಲೂಕಿನ ಚಿಕ್ಕನಕೋಟೆ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ವಿದ್ಯುತ್ ಬಿಲ್ ವಸೂಲಿಗಾಗಿ ಬೆಸ್ಕಾಂ ಸಿಬ್ಬಂದಿ ಗ್ರಾಮಕ್ಕೆ ಬಂದಿದ್ರು. ಈ ವೇಳೆ ಗ್ರಾಮಸ್ಥರು ಕಲ್ಲು ದೊಣ್ಣೆ ಹಿಡಿದು ಅಟ್ಟಾಡಿಸಿ ಹೊಡೆದಿದ್ದಾರೆ. ಶಾಖಾಧಿಕಾರಿ ರಾಜಣ್ಣ, ಲೈನ್ಮ್ಯಾನ್ಗಳಾದ ಭೂತರಾಜು, ನರಸಿಂಹರಾಜು, ತಿಪ್ಪೇಸ್ವಾಮಿ ಎಂಬುವರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನ ಶಿರಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗ್ರಾಮಸ್ಥರು ಹಲ್ಲೆ ಮಾಡಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಬಾಗಲಗುಂಟೆ ಬಸ್ ನಿಲ್ದಾಣದ ಗ್ಯಾಸೋಲಿನ್ ಪೆಟ್ರೋಲ್ ಬಂಕ್ನಲ್ಲಿ ಇಬ್ಬರು ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮಧ್ಯರಾತ್ರಿ ಸಿಬ್ಬಂದಿಗೆ ಚಾಕು ತೋರಿಸಿ ಹಲ್ಲೆ ಮಾಡಿದ್ದಾರೆ. ಗಾಂಜಾ ಮತ್ತಿನಲ್ಲಿದ್ದ ಮಲ್ಲಸಂದ್ರದ ಮೋಹನ್ ಹಾಗೂ ಸುಮಂತ್ ಸುಮ್ನೆ ಕಿರಿಕ್ ಮಾಡಿದ್ರಂತೆ. ಈ ಸಂಬಂಧ ತನಿಖೆ ಕೈಗೊಂಡ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ, ಸದ್ಯಕ್ಕೆ ಹಾಲಿನ ದರ ಹೆಚ್ಚಳ ಮಾಡೋದಿಲ್ಲ. ಕೆಎಂಎಫ್ಗೆ ಈ ವರ್ಷ 50 ಕೋಟಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಅಂತ ಹೇಳಿದ್ರು. ಅಲ್ಲದೆ ಕೆಎಂಎಫ್ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದ್ರೆ ಸರ್ಕಾರದಿಂದ 100 ಕೋಟಿ ಬಂಡವಾಳ ಹೂಡಿಕೆ ಮಾಡಲಾಗುತ್ತೆ ಅಂತ ಬೊಮ್ಮಾಯಿ ಭರವಸೆ ಕೊಟ್ಟರು. ನಂತರ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ, ಹಾಲಿನ ಪ್ರೋತ್ಸಾಹಧನ ₹1 ಹೆಚ್ಚಿಸಲು ಮನವಿ ಮಾಡಿದ್ರು. ಹಿಂದಿನ ಸಿಎಂ ₹5 ಪ್ರೋತ್ಸಾಹಧನ ಕೊಟ್ಟಿದ್ರು, ನೀವು ₹6ಗೆ ಪ್ರೋತ್ಸಾಹಧನ ಹೆಚ್ಚಿಸಿ ಅಂತ ಸಿಎಂಗೆ ಮನವಿ ಮಾಡಿದ್ರು. ನೀವೇನು ಪದೇ ಪದೇ ಸರ್ಕಾರಕ್ಕೆ ಮನವಿ ಮಾಡ್ತೀರಿ, ನಮ್ಗೆ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ, ಅದು ತಪ್ಪಿ ಹೋಗುತ್ತೆ. ಸರ್ವ ಸ್ವತಂತ್ರವಾಗಿ ಸಹಕಾರಿ ಶಕ್ತಿಯಿಂದ ಇತರರಿಗೆ ಸಹಾಯ ಮಾಡಬಲ್ಲಿರುವಂಥ ಒಂದು ಆರ್ಥಿಕ ಸಂಸ್ಥೆ ಹಾಲು ಉತ್ಪಾದಕರ ಬ್ಯಾಂಕನ್ನು ಮಾಡುವ ಮುಖಾಂತರ ಸಾಧ್ಯ ಆಗ್ತದೆ. ಆ ತೀರ್ಮಾನವನ್ನು ಇವತ್ತಿನ ವೇದಿಕೆ ಮೇಲೆ ಈ ನಿರ್ಣಯವನ್ನು ನಿಮ್ಮ ನಿರ್ದೇಶಕ ಮಂಡಳಿಯಲ್ಲಿ ತೆಗೆದುಕೊಂಡು ತಾವು ಇದನ್ನು ಮಾಡಿದ್ದೇ ಆದರೆ ನಮ್ಮ ಸರ್ಕಾರ ಸುಮ್ಮನಿರಕ್ಕೆ ಸಾಧ್ಯ ಇಲ್ಲ. ನೀವು ಇದನ್ನು ಮಾಡಿದ್ದೇ ಆದರೆ 100 crores ಕ್ಯಾಪಿಟಲ್ ಮನಿಯನ್ನು ನಮ್ಮ ಸರ್ಕಾರ ನಿಮ್ಮ ಬ್ಯಾಂಕಿಗೆ ಕೊಡ್ತೀವಿ. ಯಾರು ನಿಜವಾಗಲೂ ಕೂಡ ಕೆಲ ಹಂತದಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು, ಆ ಪ್ರೋತ್ಸಾಹಕ್ಕೆ ಮುಂದೆ ಅದನ್ನು ತೆಗೆದುಕೊಂಡು ಹೋಗಿ ಅಂತಿಮವಾಗಿ ಎಂಡ್ ಟು ಎಂಡ್ ಅಪ್ರೋಚ್ ಅಂತೇವೆ, ಅದನ್ನು ಮುಟ್ಟಿಸುವಂಥ ಕೆಲಸ ಈಗ ನಮ್ಮ ಅಧ್ಯಕ್ಷರು ಹೇಳಿದರು. ಈಗ ಅದು ಯೋಜನೆ ನಿಂತಿದೆ, ಪ್ರಾರಂಭ ಮಾಡೋದಕ್ಕೆ ಏನು ಬೇಕೋ ಅದನ್ನು ಕೊಡ್ತೀನಿ ಈ ಸತಿ. ಅಂದರೆ ಮುಂದಿನ ವರ್ಷದಿಂದ ನೀವೇ ಅದರ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಈ ವರ್ಷದ್ದೇನಿದೆ ಅದು ಖಂಡಿತವಾಗೂ ಪ್ರಾರಂಭ ಮಾಡೋಣ. 50 ಕೋಟಿ ಕೊಟ್ಟು ಪ್ರಾರಂಭ ಮಾಡೋಣ. ಮುಂದಿನ ವರ್ಷದಿಂದ ಅದಕ್ಕೆ ಪ್ರಾರಂಭದಿಂದಲೇ ತಯಾರು ಮಾಡಬೇಕು. ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ DS ಯಡಿಯೂರಪ್ಪನವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಂದರೆ ಸುಮಾರು ₹5 ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದಾರೆ. ತಾವು ಮುಂದಿನ ಬಜೆಟಲ್ಲಿ ದಯಮಾಡಿ ₹1 ಜಾಸ್ತಿ ಮಾಡಿ ₹6 ಮಾಡಬೇಕು, ನಮ್ಮ ರೈತರಿಗೆ ಅನುಕೂಲ ಮಾಡಬೇಕಂತೇಳಿ. ಇನ್ನುಳಿದ 5 ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಸುದ್ದಿ ನೋಡೋಣ. ರಾಯಚೂರಿನ ಯರಮರ ಸ್ಕ್ಯಾಮ್ ಬಳಿ ಒಂದೇ ಕುಟುಂಬದ 3ರನ್ನ ಕೊಲೆ ಮಾಡಲಾಗಿದೆ. 45 ವರ್ಷದ ಸಂತೋಷ್, 25 ವರ್ಷದ ವೈಷ್ಣವಿ ಹಾಗೂ 16 ವರ್ಷದ ಆರತಿ ಕೊಲೆಯಾದವರು.
ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸದಲ್ಲಿದ್ದ ವೇಳೆ ಮಂಗಳೂರಿನ ಯುವತಿಗೆ ಆತಿಥ್ಯ ನೀಡಿದ್ದಾರಂತೆ. ಪೈರಸಿ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ನಿರ್ಮಾಪಕ ಸೂರಪ್ಪ ಬಾಬು ಮನವಿ ಮಾಡಿದ್ದಾರೆ. ನಿರ್ಮಾಪಕರಿಗೆ ಸಿನಿಮಾ ಪೈರಸಿ ಮಾಡೋದಾಗಿ ಟೆಲಿಗ್ರಾಂನಲ್ಲಿ ಬೆದರಿಕೆ ಬಂದಿದೆಯಂತೆ. ಕರುನಾಡ ಕ್ರಶ್ ರಶ್ಮಿಕಾ ಮಂದಣ್ಣ ಟಾಲಿವುಡ್ನಲ್ಲಿ ಫುಲ್ ಶೈನ್ ಆಗ್ತಾ ಇದ್ದಾರೆ. ತೆಲುಗಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪುಷ್ಪ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ತಾ ಇದ್ದು, ಟ್ರೇಲರ್ ಹಾಗೂ ಹಾಡಿನ ಮೂಲಕವೇ ಸಿನಿಮಾ ಸಖತ್ ಸದ್ದು ಮಾಡ್ತಾ ಇದೆ. ಗೆಲುವಿನ ಲಯಕ್ಕೆ ಮರಳಿರೋ ಆರ್ಸಿಬಿ ತಂಡ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೆಣಸಾಡಲಿದೆ. ಪ್ಲೇ ಆಫ್ಗೆ ಹೋಗೋದಕ್ಕೆ ಬೆಂಗಳೂರು ಬಾಯ್ಸ್ ರಾಜಸ್ಥಾನ ವಿರುದ್ಧ ಗೆಲುವು ದಾಖಲಿಸಲೇಬೇಕಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.